ನಮಸ್ತೆ. ಅಕ್ಕನ ವಚನಗಳು ಸರಣಿಯ 2ನೇ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಅಕ್ಕ 12ನೇ ಶತಮಾನದ ಮಹಾಶಿವಶರಣೆ. ಶರಣ ಚಳುವಳಿಗೊಂದು ಭಿನ್ನ ಸ್ವರೂಪವಾಗಿ ನಿಲ್ಲುವಂಥ ಅಕ್ಕ ತನ್ನದೇ ಆದ ಒಂದು ವಚನವನ್ನು ಕೊಟ್ಟು ನಾವು ಸಮಾಜದಲ್ಲಿ ಹೇಗಿರಬೇಕು ಅಂದೇನಪ್ಪ ಅಂದ್ರೆ ಸರಳವಾದ ಭಾಷೆಯಲ್ಲಿ ಮನಮುಟ್ಟುವಂತೆ ಹೇಳಿದವಳು. ಅದಕ್ಕೆ ದೃಷ್ಟಾಂತವಾಗಿ ಹಲವಾರು ಉದಾಹರಣೆಗಳನ್ನು ಕೂಡ ಕೊಡ್ತಾ ಹೋಗ್ತಾಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೆಡೆದಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆತೊರೆಗಳಿಗೆ ಅಂಜಿದರಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನೋಡಿ, ಈ ವಚನದಲ್ಲಿ ಹೇಳುವಂಥ ಭಾವಾರ್ಥ ಏನಪ್ಪ ಅಂದರೆ, ಲೋಕದಲ್ಲಿ ಹುಟ್ಟಿದ ಮೇಲೆ ಏನಪ್ಪ ಅಂದರೆ ಯಾವಾಗಲೂ ಸ್ತುತಿ ಮತ್ತು ನಿಂದೆಗಳು ಸಹಜವಾಗಿ ಬರ್ತಾವಂತೆ. ಒಂದು ಸಾಮಾನ್ಯವಾದ ಭಾಷೆ ಇದೆ, ಜಗತ್ತಿನಲ್ಲಿ ಎಲ್ಲರನ್ನು ಮೆಚ್ಚಿಸಲಕ್ಕಾಗೋದಿಲ್ಲ ಅಂತೇಳಿ. ಯಾಕಂದ್ರೆ ನಾವೇನಪ್ಪ ಅಂದರೆ ಈ ಸಮಾಜದಲ್ಲಿದ್ದಾಕರೆ ನಮಗೆ ಸ್ತುತಿ ಮತ್ತು ನಿಂದೆಗಳು ಬರೋದು ಸಾಮಾನ್ಯವಾಗಿ. ಅದಕ್ಕೇನಪ್ಪ, ಸ್ತುತಿ ನಿಂದೆಗಳು ಬಂದರೆ ನಾವು ಮನದಲ್ಲಿ ಕೋಪ ತಾಳಬಾರದು, ಸಮಾಧಾನ ಆಗಿರಬೇಕು ಅಂತ ಹೇಳುವಂಥ. ಇದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ, ತನಿಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ, ತನಿವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು ಅಂತೆ. ಯಾರೋ ಒಬ್ಬರು ನಮ್ಮ ಸ್ತುತಿ ನಿಂದೆಗಳು ಬಂದಿರ್ತೆ ಕೋಪ ಮಾಡ್ಕೊಂಡು ಅದು ನಮ್ಮ ಅರಿವಿನ ಕೇಡು ಅಂತ ಬಸವಣ್ಣವ್ರು ಕಟ್ಟಿಕೊಡ್ತಾರಲ್ಲ, ಆ ಭಾವ ಅಂತೇಳುವಂಥದ್ದು. ಅದಕ್ಕೆ ಅಕ್ಕ ಕೊಟ್ಟಂಥ ಉದಾಹರಣೆಗಳನ್ನು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳ ಜಿಂದರಂತಯ್ಯ. ನಾನು ಬೆಟ್ಟದ ಮೇಲೆ ವಾಸ ಮಾಡ್ತೀನಿ ಅಂತ ಅಲ್ಲೇ ಒಂದು ಮನೆ ಮಾಡಿಕೊಂಡು ನಾನು ನಿಂತೀನಿ ಅಂದಾಕರ ಅಲ್ಲಿರುವಂಥ ಕಾಡು ಮೃಗಗಳಿಗೆ ಏನಪ್ಪ ನಾನು ಅಂಜದೆ ಬದುಕಬೇಕು ಅಂತ ಹೇಳುವಂಥದ್ದು. ಸಮುದ್ರ ದಂಡೆ ಏನಪ್ಪ ನೋಡಾಗ ಬಹಳ ಚಂದ ಅಂತ ನಾನು ಒಂದು ಮನೆ ಮಾಡ್ಕೋತೀನಿ. ಅಲ್ಲಿ ಸಮುದ್ರ ತಡೆಗೊಂದು ಮನೆ ಮಾಡಿದೆ ದಿನ ನೊರೆತೊರೆಗಳು ಬಂದರೆ ಹೆಂಗಪ್ಪ ಅಂತ ಬದುಕಲಾಗೋದಿಲ್ಲ. ಅದಕ್ಕೆ ಅಂಜಬಾರ್ದು ಅಂತ ಹೇಳುವಂಥದ್ದು. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರಂತಯ್ಯ. ಸಂತೆಯೊಳಗೊಂದು ನಾವು ಮನೆ ಮಾಡ್ಕೊಂಡಿರ್ತೀವಿ, ಆದರೂ ಸಂತೆಗೆ ಏನಪ್ಪ ದಿನಾಲು ಶಬ್ದಗಳ ಏನಪ್ಪ ಅಂದ್ರೆ ಆಡಂಬರ ಇರುತ್ತೆ, ಶಬ್ದಗಳ ಸಾಮ್ರಾಜ್ಯ ಇರುತ್ತೆ, ಶಬ್ದಗಳ ಮಾಲಿನ್ಯ ಇರುತ್ತೆ. ಸಂತೆಯೊಳಗೆ ಮನೆ ಮಾಡಿದ್ರೆ ಶಬ್ದದ ಜೊತೆ ನಾವು ಬದುಕುವುದನ್ನು ಕಲಿಬೇಕು. ಅದಕ್ಕೆ ಇಂಥ ದೃಷ್ಟಾಂತ ಕೊಟ್ಟು ಲೋಕದಲ್ಲಿ ಹುಟ್ಟಿದ ಬಳಿಕ ನಾನು ಲೋಕದಲ್ಲಿ ಹುಟ್ಟಿದ ಸ್ತುತಿ ಮತ್ತು ನಿಂದೆಗಳು ಏನಪ್ಪ ಎಲ್ಲವೂ ಬರ್ತಾರಂತೆ. ಕೆಲವೊಂದು ಸಲ ನಾವು ಹೊಗಳೋರು ಇರ್ತಾರೆ, ಕೆಲವೊಂದು ಸಲ ಏನಪ್ಪ ತೆಗಳೋರು ಇರ್ತಾರೆ. ಅಂಥ ತೆಗಳಿಕೆಯ ಮಾತುಗಳು ಬಂದಾಗ ನಾನು ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಂತೇಳಿ ಅಕ್ಕ ನಮಗೇನಪ್ಪ ಅಂದ್ರೆ ಈ ವಚನದ ಮುಖಾಂತರ ಕಟ್ಟಿಕೊಡ್ತಾಳೆ ಅಂತ ಹೇಳುವಂಥದ್ದನ್ನು ನೋಡ್ಬೋದು. ಮತ್ತು ಮುಂದಿನ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.